ದೇವನಹಳ್ಳಿಯಿಂದ ಶಶಿಕಲಾ ಅವರಿದ್ದಾರೆ. ನಮಸ್ಕಾರ ಶಶಿಕಲಾ, ಹೇಗಿದ್ದೀರಾ? ಹಾ ಮೇಡಮ್, ತುಂಬಾ ಚೆನ್ನಾಗಿದ್ದೀವಿ. ನಾಳೆಯಿಂದ ಫುಲ್ ಬೇಜಾರಾಗತ್ತಲ್ವೇನ್ರಿ? 9:30 ಆಯ್ತು ಅಂದ್ರೆ ಟಿವಿ ಮುಂದೆ ಇರ್ತಿದ್ರಿ. ಹೌದು ಮೇಡಮ್, ಮನೇಲಿ ಟೆನ್ಷನ್ಸ್, ಮಕ್ಕಳ ಟೆನ್ಷನ್ ಎಲ್ಲ ಫ್ರೀ ಆಗಿ ಎಲ್ಲ ಮಲಗಿಸಿ ಮಾಡ್ತಿದ್ವಿ, ನೋಡ್ತಿದ್ವಿ, ಒಂಥರ ಮೈಂಡ್ ರಿಲೀಫ್ ಆಗ್ತಿತ್ತು. ಆದ್ರೆ ನಾಳೆಯಿಂದ ಏನು ಇರಲ್ಲ. ಮಿಸ್ ಮಾಡ್ಕೋತೀರಾ ಗಿಲ್ಲಿನ ಆನ್ ಸ್ಕ್ರೀನು? ಹೌದು ಮೇಡಮ್, ತುಂಬಾ ಮನಸ್ಸು. ಯಾರ್ ಕಾಂಬಿನೇಷನ್ ಇಷ್ಟ ಆಗ್ತಿತ್ತು ಗಿಲ್ಲಿ ಜೊತೆ ತಮ್ಗೆ? ರಕ್ಷಿತದ್ ಮೇಡಮ್, ಅವ್ರನ್ನ ಹೊಡಿಯೋದು, ಅವ್ರನ್ನ ವಂಶದ ತುಡಿ ಅಂತ ಎತ್ಕೊಳ್ಳೋದು, ಅದು ತುಂಬಾ ಇಷ್ಟ ಆಗ್ತಾ ಇತ್ತು. ರಘು ಸರ್ ಜೊತೆ ಮಲ್ಗೋದು, ಚೇಷ್ಟೆ ಮಾಡೋದು, ಅದು ತುಂಬಾ ನಮ್ಗೆ ಖುಷಿ ಬರ್ತಾ ಇತ್ತು. ಓ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಹೈದರಾಬಾದಿಂದ ಮಹಾಲಿಂಗಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ದೂರದ ಊರಿಂದ ಕರೆ ಮಾಡಿದ್ದೀರಾ ಸರ್. ಹೇಗಿದೆ ಸರ್ ಹೈದರಾಬಾದಲ್ಲೆಲ್ಲ? ಹೈದರಾಬಾದ್ ತುಂಬಾ ಚೆನ್ನಾಗಿದೆ ಮೇಡಮ್. ನಾವು ಕರ್ನಾಟಕದ ಚಿತ್ರದುರ್ಗ ಈ ತಾಲೂಕು, ನಾವು ಇಲ್ಲಿ ವರ್ಕ್ ಮಾಡ್ತಿದೀವಿ, ಕೆಲಸ ಮಾಡ್ತಿದೀವಿ. ನಮ್ಮ ಮನೇಲಿ ಎಲ್ಲರೂ ಗಿಲ್ಲಿ ಅವ್ರದ್ದೇ ನೋಡ್ತಾ ಇರ್ತಾರೆ ಮೇಡಮ್. ನಮ್ಮ ಮಕ್ಕಳಂತ ತುಂಬಾ ಕಷ್ಟಪಟ್ಟು ಇಬ್ರು ಕಿತ್ತಾಡ್ಕೊಂಡು ವೋಟ್ ಮಾಡಿದಾರೆ ಮೊನ್ನೆ. ಮತ್ತೆ ನಮ್ಮ ಮಿಸ್ಟರ್ಸ್, ನಾವೆಲ್ಲ ತುಂಬಾ ಖುಷಿ ಆಗುತ್ತೆ ಮೇಡಮ್. ನಮ್ಗೆ ಕನ್ನಡ ಚಾನಲ್ ಕೂಡ ನೋಡ್ತೀವಿ. ನಾವು ಕರ್ನಾಟಕದವರಾದ್ರಿಂದ ಗಿಲ್ಲಿ ನಟ ಗೆದ್ದಿದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಮೇಡಮ್. ಸೊ ಏನ್ ಇಷ್ಟ ಆಗ್ತಿತ್ತು ಸರ್? ಏನ್ ವರ್ಕ್ ಆಯ್ತು ಬಿಗ್ ಬಾಸ್ ಸೀಸನ್ 12 ನಲ್ಲಿ ಗಿಲ್ಲಿ ನಟ ವಿನ್ ಆಗೋದಕ್ಕೆ ಅನ್ಸತ್ ನಿಮ್ಗೆ? ಮೇಡಮ್ ಅವ್ರದ್ದು ಪೇಷನ್ಸ್ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಗೊತ್ತು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಪೋಸಿಟ್ ಪರ್ಸನ್. ಮತ್ತೆ ಅವ್ರು ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಅಷ್ಟು ಜನ ರಜತ್ ಅವರೆಲ್ಲ ಎಂಟ್ರಿ ಕೊಟ್ಟಾಗ್ಲೂ ಕೂಡ ಅವರು ಎಲ್ಲಿ ಕುಗ್ಲಿಲ್ಲ. ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು, ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಎಲ್ಲರನ್ನು. ಮತ್ತೆ ಅವ್ರಿಗೆ ತುಂಬಾ ಪೇಷನ್ಸ್ ಇದೆ. ಅವ್ರಿಗೆ ಗೊತ್ತು ಯಾವ ತರ ಆಡ್ಬೇಕಂತ. ಸುದೀಪ್ ಅವರು ಒಂದ್ಸಲ ಹೇಳಿದ್ರು, ಬನಿನ್ ಹಾಕೊಂಡು ಕೂಡ ನೀವು ಏನು ರಾಜನ್ ತರ ಬದುಕಿದೀರಾ ಅಂತ ಒಂದು ಮಾತಾಡಿದ್ರು. ಅದನ್ನ ಅವ್ರು ಪ್ರೂವ್ ಮಾಡ್ಬಿಟ್ರು. ಮತ್ತೆ ಅವರು ಇಗೋದಿಲ್ಲ, ಕುಗ್ಗೋದಿಲ್ಲ ಮೇಡಮ್. ಅದೊಂದು ತುಂಬಾ ಚೆನ್ನಾಗಿ ಬಂತು ಮೇಡಮ್ ಪ್ರೋಗ್ರಾಮ್ ಕೂಡ. ತೆಲುಗು ಆಡಿಯನ್ಸ್ ನೋಡ್ತಿದ್ರ ಹೇಗೆ ಕನ್ನಡ ಬಿಗ್ ಬಾಸ್ ನ ಗಿಲ್ಲಿನ? ಸರ್ ನಾವು ಪ್ರತಿದಿನ 9 ಗಂಟೆ ನೋಡ್ತೀವಿ ಸರ್. 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ತೆಲುಗಲ್ಲಿ ನಾವೇನ್ ನೋಡ್ಕೋ ಸರ್, ನಾವೆಲ್ಲ ಕನ್ನಡ ತೆಲುಗು ಆಡಿಯನ್ಸ್ ಅಲ್ಲಿ ಹೈದರಾಬಾದ್ ಜನತೆ. ನಿಮ್ಮ ಕೊಲೀಗ್ಸ್ ಎಲ್ಲರಿಗೂ ಹೇಳಿದ್ರಾ? ಹೌದಾ, ನಮ್ ಕಲೀಗ್ಸ್ ಎಲ್ಲ ವೋಟ್ ಮಾಡಿದ್ದಾರೆ. ನಮ್ ಕಲೀಗ್ಸ್ ಎಲ್ಲ ನೋಡಿದ್ದಾರೆ. ಮತ್ತೆ ಜಿಯೋ ಹಾಸ್ಟೆಲ್ ತುಂಬಾ ಜನ ನೋಡಿದ್ದಾರೆ. ತುಂಬಾ ಜನಕ್ಕೆ ಹೇಳ್ತೀವಿ ನಾವು ಕೂಡ. ತುಂಬಾ ಇಷ್ಟಪಟ್ಟಿದ್ದಾರೆ ಮೇಡಮ್ ಎಲ್ಲರೂ. ಸೂಪರ್ ಸೂಪರ್. ಸೊ ವ್ಯಕ್ತಿತ್ವ ಗೆದ್ದಿದೆ ಅಂದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಹೈದರಾಬಾದಿಂದ ನಮ್ಮನ್ನ ಕನೆಕ್ಟ್ ಆಗಿದ್ದಕ್ಕೆ. ಸೊ ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಸೊ ಬೆಂಗಳೂರಿಂದ ರಶ್ಮಿ ಅವರು ಕಾಯ್ತಾ ಇದ್ದಾರೆ. ಲಕ್ಷ್ಮಿ ಅವರು ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ, ಹೇಳಿ ಏನ್ ಮಾಡ್ಕೊಂಡಿರೋದು ಲಕ್ಷ್ಮಿ ತಾವು? ನಾನು ಬ್ಯೂಟಿಷಿಯನ್ ಮ್ಯಾಮ್. ಓ ನೈಸ್. ಸೊ ದಿನ ನೋಡ್ತಿದ್ರಾ ಬಿಗ್ ಬಾಸ್ ಸೀಸನ್ 12 ನ? ಮ್ಯಾಮ್ ಒಂದ್ ಪ್ರೋಮೋ ಸಮೇತ ಬಿಡದೆ ನೋಡ್ತಾ ಇದ್ವಿ. ಓ ಸೂಪರ್. ಸೊ ಹೇಳಿ, ಗಿಲ್ಲಿ ಅವ್ರು ಗೆದ್ದಿರೋದು ಎಷ್ಟು ಖುಷಿ ಆಗಿದೆ ತಮ್ಗೆ? ತುಂಬಾ ಖುಷಿ ಮ್ಯಾಮ್. ನಾವ್ ಬೇಡದೇ ಇರೋ ದೇವ್ರಿಲ್ಲ. RCB ಗೆದ್ದಾಗ ಎಷ್ಟು ಖುಷಿ, ಹಿಸ್ಟ್ರಿ ಕ್ರಿಯೇಟ್ ಆಗಿತ್ತು. ಈ ಸಲ ಗಿಲ್ಲಿ ಈ ವರ್ಷ ಗೆದ್ದಾಗ ಹಿಸ್ಟ್ರಿ ಫುಲ್ ಕ್ರಿಯೇಟ್ ಆಗಿದೆ. ಸೂಪರ್. ಯಾವೊಂದು ಕಾರಣಕ್ಕೆ ಗಿಲ್ಲಿ ಇಷ್ಟೊಂದು ಜನರ ಮನ್ಸನ್ನ ಕದ್ದಿದ್ದಾರೆ ಅನ್ಸತ್ ತಮ್ಗೆ? ನಮ್ಮ ಅದ್ರಲ್ಲೇ ಹೇಳಿದಾರಲ್ವಾ, ವ್ಯಕ್ತಿತ್ವದ ಆಟ ಅಂತ. ವ್ಯಕ್ತಿತ್ವ ಅಂದ್ರೆ ನಾವ್ ಹೇಗಿದೀವಿ ಅದನ್ನ ಹಾಗೆ ತೋರ್ಸೋದೇ ಅಲ್ವಾ ವ್ಯಕ್ತಿತ್ವ. ಅಲ್ಲಿ ಅದೇ ರೀತಿ ಇದಾರೆ, ಅದೇ ರೀತಿ ತೋರಿಸಿದ್ದಾರೆ. ಅದಕ್ಕೆ ಅವ್ರು ವಿನ್ ಆಗಿದ್ದಾರೆ. ಮತ್ತೆ ಡಿಸರ್ವ್ ಇರೋರೇ ವಿನ್ ಆಗ್ಬೇಕು ಅಂತ ಹೇಳ್ತಾರಲ್ಲ, ಭಗವಂತನ್ ಗೊತ್ತಿದೆ ಯಾರು ಕರೆಕ್ಟ್ ಆಗಿದಾರೆ ಅವ್ರಿಗೆ ವಿನ್ ಮಾಡ್ಬೇಕು ಅಂತ. ಅಲ್ಲಿ ದೇವ್ರಿಗೆ ಹೆಂಗ್ ಗೊತ್ತಿದೆ, ಇಲ್ಲಿ ಜನಗಳಿಗೆ ಅಷ್ಟೇ ಗೊತ್ತಿದೆ. ಸೊ ಯಾವ ಟಾಸ್ಕ್ ಇಷ್ಟ ನಿಮ್ಗೆ ಲಕ್ಷ್ಮಿ ಅವರೇ? ಅವ್ರು ಮಾಡಿರೋ, ನಾನಿಲ್ಲಲ್ಲ ಸರ್, ಟಾಸ್ಕ್ ಅನ್ನೋದು ಒಂದು ಆಟ ಅಷ್ಟೇ. ಬಟ್ ಇದು ವ್ಯಕ್ತಿತ್ವ ಅನ್ನೋದು ಜೀವನ ಪೂರ್ತಿ ನೋಡಿ ಕಲಿಯೋದು. ಇವಾಗ ಬಿಗ್ ಬಾಸ್ ನೋಡ್ಬಿಟ್ಟು ನಾವ್ ಎಷ್ಟೊಂದು ಕಲಿತೀವಿ. ಯಾರಾದ್ರೂ ಏನಾದ್ರೂ ಇದ್ದಿದ್ದಂಗೆ ನೇರ ನೋಡಿ ಹೇಳ್ದಾಗ ಅವ್ರು ಹೇಳ್ತಾರೆ ಇದು ಕಷ್ಟ ಆಗುತ್ತೆ, ತಕ್ಷಣಕ್ಕೆ ಕಷ್ಟ ಆಗುತ್ತೆ. ಬಟ್ ಅದು ಯಾವತ್ತೂ ನಿಜ ಆಗಿರುತ್ತಲ್ವಾ. ಅದರಿಂದ ಗಿಲ್ಲಿ ತುಂಬಾ ಡಿಸರ್ವ್ ಇದ್ದಾರೆ. ಅವ್ರು ಮಾಡಿರೋ ಒಂದೊಂದು ರಿಯಾಲಿಟಿ ಶೋನು ನೋಡಿದೀವಿ. ಇದ್ರಲ್ಲಿ ಅವರೇ ವಿನ್ ಆಗ್ಬೇಕು ಅಂತ ನಾವ್ ಎಷ್ಟೋ ದೇವರುಗಳಿಗೆ ಬೇಡ್ಕೊಂಡಿದೀವಿ. ಅವರೇ ಗೆದ್ದಿದ್ದಾರೆ. ವಾವ್, ನೈಸ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸಮಯ 12 ಗಂಟೆ 9 ನಿಮಿಷ ಆಗಿದೆ. ಜನ ಇನ್ನೂ ಎಚ್ಚರದಲ್ಲಿದ್ದಾರೆ. ಗಿಲ್ಲಿ ಅವ್ರು ಗೆದ್ದಿರೋ ಸಂಭ್ರಮಾಚರಣೆಯಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ಓ ಮೈ ಗಾಡ್, ಈ ರೀತಿ ಪ್ರೀತಿ ಪಡೆಯೋದು ಬಹಳ ಕಷ್ಟ. ಮುದೋಳಿಂದ ಕರೆ ಮಾಡಿದ್ದಾರೆ ದಶರಥ ಅಂತ. ಹೆಸರು ಸೂಪರ್ ಆಗಿದೆ, ಮಾತಾಡೋಣ. ಹಲೋ, ನಮಸ್ಕಾರ ದಶರಥ ಅವ್ರು. ಏನ್ ಮಾಡ್ಕೊಂಡಿರೋ ತಾವು? ಕೂಲಿ ಕೆಲಸ ಮಾಡ್ಕೊಂಡಿರೋದು ಮೇಡಮ್ ಅವ್ರೆ. ಓ ನೈಸ್. ಹೇಳಿ, ಫಾಲೋ ಮಾಡ್ತಿದ್ರ ಸೀಸನ್ 12 ನ ಬಿಗ್ ಬಾಸ್? ಹಾ, ಪ್ರತಿದಿನ ಒಂದ್ ದಿನ ಮಿಸ್ ಮಾಡದೆ ನೋಡ್ತಿದ್ದೀವಿ ಮೇಡಮ್ ಅವ್ರೆ.
ಓಕೆ, ಯಾಕೆ ಅಷ್ಟು ಇಷ್ಟ ಆದ್ರು ಗಿಲ್ಲಿ ನಟ ತಮ್ಗೆ? ಗಿಲ್ಲಿ ಅವರು ರಕ್ಷಿತನ್ ಜೊತೆ ಮೂದೇವಿ ಅಂತಂದು ಸ್ವಲ್ಪ ಕಾಮಿಡಿ ಮಾಡೋದು ಅದೆಲ್ಲ ಬಾಳ ಇಷ್ಟ ಆಯ್ತ್ರಿ. ಮತ್ ಕಾವ್ಯನ್ ಜೊತೆ ಆತು, ರಘು ಅವ್ರ ಜೊತೆ ಆತು, ಅಶ್ವಿನಿ ಗೌಡ ಅಷ್ಟೆಲ್ಲ ಬಾಳ ದೊಡ್ಡ ರಿಚ್ ಪಾರ್ಟಿ ರೀ ಅವರು. ಅಂತವ್ರು ಕೂಡ ಎಲ್ಲ ಹೋರಾಡಿಸಿಂದ ಇದನ್ ಮಾಡ್ಕೊಂಡ್ ಬಂದ್ರಿ ಇವ್ರು. ಎಲ್ಲಾರ ಮೊಬೈಲ್ದಾಗ ಸ್ಟೇಟಸ್ ಅಡ್ವಾನ್ಸ್ ಗಿಲ್ಲಿದ ಐತ್ರಿ. ಓಕೆ, ಸೊ ಫಸ್ಟೇ ಅವ್ರು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನೀವೇ ಡಿಕ್ಲರೇಷನ್ ಮಾಡ್ಕೊಂಡ್ಬಿಟ್ಟಿದ್ರಿ ಈ ಸಲ ಕಪ್ ಗೆಲ್ಲೋದ್ ಗಿಲ್ಲಿ ಅಂತಾನೆ. ನಾವ್ ಮಧ್ಯಾಹ್ನದಾಗ ಸ್ಟೇಟಸ್ ಹಾಕೊಂಡ್ಬಿಟ್ಟಿವ್ರಿ ಮೇಡಮ್ ಅವ್ರಿ, ಅವ್ರ ಗೆದ್ದಾರ ಅಂತಂದ್ರಿ. ವಾವ್, ಸೂಪರ್ ರೀ. ಮತ್ ಬೇಡ ಯಾರು ಬೇರೆ ಅಸ್ಟ್ರಾಲಜಿನ ಕೂರ್ಸೋದು ಅಲ್ಲ? ಹಾ ರೀ. ಎನಿವೇಸ್, ನಿಮ್ಮ ಪ್ರೀತಿ ಹಾಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಬಹಳ ಖುಷಿ ಆಯಿತು. ಆ್ಯಂಡ್ ಜನಗಳ ರೆಸ್ಪಾನ್ಸ್ ನಿಜವಾಗ್ಲೂ ಅಪ್ರಿಷಿಯೇಬಲ್. ಸೊ ಗಿಲ್ಲಿ ಪಡೆದಂತಹ ಪ್ರೀತಿ ಇದೆಯಲ್ಲ, ಓ ಮೈ ಗಾಡ್. ಆದಿಚುಂಚನಗಿರಿಯಿಂದ ರವಿ ಅವರಿದ್ದಾರೆ, ಮಾತಾಡೋಣ. ಹಲೋ ರವಿ, ನಮಸ್ಕಾರ. ಮೇಡಮ್ ನಮಸ್ತೆ. ಸೊ ಹೇಳಿ ಸರ್, ಹೇಗಿದೆ ಖುಷಿ? ಮೇಡಮ್ ತುಂಬಾ ಇದೆ. ಆಮೇಲೆ ಈ ಸಲ ಗಿಲ್ಲಿಯವ್ರ ಬಗ್ಗೆ ಯಾವ ರೀತಿ ಜನ ಓಟ್ ಕೇಳಿದ್ರು ಅಂದ್ರೆ, ಈ ಪಂಚಾಯತಿ ಚುನಾವಣೆ ಮಾಡ್ದ ಕೇಳ್ತಾರಲ್ಲ, ಹೌದು. ಆ ತರ ಪ್ರತಿ ಊರಲ್ಲೂ ಕೂಡ ಕೇಳಿದಾರೆ. ಆಮೇಲೆ ಈ ಬೇರೆ ರೀತಿಯಾದಂತ ಎಲೆಕ್ಷನ್ಗೆ ದುಡ್ಡು ಗಿಡ್ಡು ಕೊಟ್ಟು ಮಾಡ್ಸಿರ್ತಾರೆ, ಬಟ್ ಇದಕ್ಕೆಲ್ಲ ಬರೀ ಪ್ರೀತಿ ಅಲ್ವಾ ಸರ್? ಏನಿಲ್ಲ, ಇದು ಅಭಿಮಾನದ ಹುಚ್ಚು ಮೇಡಮ್ ಅವ್ರೆ. ಇದು ಪಾಪ ಮನುಷ್ಯ ಆಚೆಗಡೆನೂ ಇಲ್ಲ, ನನ್ಗೆ ಓಟ್ ಹಾಕಿ ಅಂತ ಹೇಳ್ರಪ್ಪ ಅಂತ ಹೇಳೋದು. ಹೌದು ಮೇಡಮ್ ಅವ್ರೆ, ಖಂಡಿತವಾಗ್ಲೂ ಯಾವ ರೀತಿ ನಡೀತು ಅಂದ್ರೆ, ಇದು ಅವರ ಪರಿಶ್ರಮಕ್ಕೆ ತಕ್ಕಾದ ಒಂದು ಮತ ನೀಡಿದ್ದಾರೆ ಜನ. ಅವರಲ್ಲಿ ಮೈನಸ್ ಅನ್ನೋದು ಇಲ್ಲ ಜನಕ್ಕೆ. ಅದು ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿರೋದೇ ಗಿಲ್ಲಿ ಅವರು. ಓಕೆ, ಸೊ ಒನ್ ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್ ಈಗ? ಖಂಡಿತ ಮೇಡಮ್. ನಾನು ಈ ಸರಿ 12 ಸೀಸನ್ ಅಲ್ಲಿ ತುಂಬಾ ಅತಿ ಕಡಿಮೆ ನೋಡ್ತಿದ್ದು. ಇವತ್ತು 12 ಗಂಟೆವರೆಗೂ ನೋಡಿ ನಿಮ್ಮ ನ್ಯೂಸ್ ಜೊತೆ ಮಾತಾಡ್ಬೇಕು ಅಂತ ಕಾಲ್ ಮಾಡಿದೀನಿ ಅಂದ್ರೆ ತಿಳ್ಕೊಳ್ಳಿ ಎಷ್ಟು ಅಭಿಮಾನದ ಹುಚ್ಚು ಕಿಚ್ಚು ಎರಡೂ ಇದೆ ಅವ್ರ ಮೇಲೆ ಅಂತ. ಪ್ರತಿ ಹಳ್ಳಿಗೂ ಮಾತಾಗಿದ್ದಾರೆ ಗಿಲ್ಲಿ ಅವರು. ಅದನ್ನ ಮುಂದೆ ಅವರು ಉಳಿಸ್ಕೋಬೇಕು ಅನ್ನೋದೇ ನಮ್ದು ಒಂದು ಪ್ರೀತಿ. ರನ್ನರ್ ಅಪ್ ಬಗ್ಗೆ ಹೇಳೋದಾದ್ರೆ, ಥ್ಯಾಂಕ್ ಯು ರವಿ ಅವರೇ. ನಿಜವಾಗ್ಲೂ ಅವ್ರು ಹೇಳ್ದಂತ ಇನ್ನೊಂದು ಮಾತನ್ನ ಹೇಳಲೇಬೇಕು. ಬಟ್ ಅದಕ್ಕಿಂತ ಮುಂಚೆ ಬೆಂಗಳೂರಿಂದ ಒಬ್ರು ಕಾಲರ್ ಇದ್ದಾರೆ, ವಸಂತ್ ಕುಮಾರಿ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಎಷ್ಟು ಖುಷಿ ಇದೆ. ನಾಳೆ ಯಾವ ಸ್ವೀಟು ಮನೇಲಿ? ಡಮಾಲ್ ಡಿಮಿಲ್ ಡಕ್ಕ ಅನ್ಬೇಕು ನೀವು ಒಂದ್ಸರಿ. ಎಲ್ಲ ನಾನೇನೆ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಎಲ್ರಿಗೂ ಸ್ವೀಟ್ ಕೊಟ್ಬಿಡ್ತೀನಿ ನಾಳೆ. ಅಬ್ಬೋ ಸೂಪರ್. ಯಾವ ಸ್ವೀಟ್ ಕೊಡ್ತೀರಾ ಮೇಡಮ್? ತಾವು ಕೈಯಾರೆ ಮಾಡಿದ ಎಲ್ಲ ತರ್ಸದ? ನಿಮ್ ಗ್ಯಾರಂಟಿ ಚಾನಲ್ಗೂ ಬರ್ತೀನಿ ಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು 12 ಗಂಟೆ 12 ನಿಮಿಷಕ್ಕೆ ಕಾಲ್ ಮಾಡಿದಿರಲ್ಲ, ನೀವು ಇಷ್ಟೊತ್ತು ಎದ್ದು ಕಾರ್ಯಕ್ರಮ ನೋಡಿ ನಮಗ್ ಕರೆ ಮಾಡಿದಿರಲ್ಲ, ಇದಕ್ಕಿಂತ ದೊಡ್ಡ ಸ್ವೀಟ್ ನಮಗೆ ಬೇರೊಂದಿಲ್ಲ. ಅಲ್ಲಾಡಿಲ್ಲ ನಾನು 6 ಗಂಟೆಯಿಂದ ಟಿವಿ ಮುಂದೆ ಅಲ್ಲಾಡಿಲ್ಲ. ಏ ದಟ್ ಸೂಪರ್. ಯಾಕೆ ಅಷ್ಟೊಂದು ಇಷ್ಟ ಆದ್ರು ಗಿಲ್ಲಿ ನಟ ತಮ್ಗೆ? ಗಿಲ್ಲಿ ಒಬ್ಬ ಬಡವ್ರ ಮನೆ ಹುಡುಗ, ಒಂದು ತನ್ನ ತುಂಬಾ ಶ್ರಮ ಪಟ್ಟು ಮೇಲ್ ಬಂದಿದ್ದಾನೆ ಮಗು. ಅದಕ್ಕೋಸ್ಕರ ಅವನಿಗೆ ನಾನು ಸಹ ವೋಟ್ ಮಾಡಿದೀನಿ. ಆಮೇಲೆ ನಮ್ ತಾಯಿಗೂ ತುಂಬಾ ಇಷ್ಟ. ನಮ್ ತಾಯಿಗೆ 85 ಇಯರ್ಸ್. ಅವರು ಸಂಜೆಯಿಂದನೂ ಕುತ್ಕೊಂಡು ನೋಡಿ, ಈಗ್ಲೂ ಕುತ್ಕೊಂಡು ನೋಡ್ತಾ ಇದಾರೆ ನಿಮ್ ಗ್ಯಾರಂಟಿ ಚಾನಲ್ನ. ಥ್ಯಾಂಕ್ ಯು ಹೇಳ್ಬಿಡಿ ನಮ್ ಕಡೆಯಿಂದ ಅವ್ರಿಗೆ. ಇಲ್ಲೇ ನನ್ ಪಕ್ಕದಲ್ಲೇ ಕೂತಿದ್ದಾರೆ. ನಮ್ ಕಡೆಯಿಂದ ಅವ್ರಿಗೊಂದು ಸ್ವೀಟ್ ಥ್ಯಾಂಕ್ಸ್. ಸ್ವೀಟ್ ತರ್ತೇನೆ ಅಂತ ಹೇಳಿದ್ದಾರೆ, ಡೆಫಿನೆಟ್ ಆಗಿ ತರಬೇಕು ಅವ್ರ ಚಾನೆಲ್ಗೆ. ಖಂಡಿತ ಕೊಡ್ತೀನಿ ಸರ್ ನಿಮಗೆ, ರಾಧಾ ಹಿರೇಗೌಡ ಅವ್ರಿಗೆ ಎಲ್ರಿಗೂನು ಸ್ವೀಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮ್ಮ ಜೊತೆಗೆ. ಸೊ ಬಹಳಷ್ಟು ಜನ ಕರೆಯನ್ನ ಮಾಡ್ತಿದ್ದಾರೆ. ನಾಗರಾಜನ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಸೊ ನಿಮ್ಮ ಪಕ್ಕದ ಜಿಲ್ಲೆಯವರೇ ಗೆದ್ದಿರೋದು ಹೆಂಗ ಅನ್ನಿಸ್ತಿದೆ ಮೇಡಮ್? ಖಂಡಿತವಾಗ್ಲು ಮೇಡಮ್, ನಾವು ಕೂಡ ಮಂಡ್ಯದವ್ರೆ. ಬಟ್ ಗಿಲ್ಲಿ ಅವ್ರು ಗೆದ್ದಿದ್ದು ಬಹಳ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನೇ ಗೆದ್ದಿರೋ ತರ ಖುಷಿಯಾಗಿದೆ ಮೇಡಮ್. ಓ ಸೂಪರ್ ಸರ್. ಸೊ ಮನೆಯಲ್ಲಿ ಅಣ್ಣ ಅಂದ್ರೆ ಮನೆ ಮಗನಾಗಿ ಗಿಲ್ಲಿಯನ್ನ ಸ್ವೀಕರಿಸಿದಿರಿ. ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಓಟ್ ಹಾಕಕ್ಕೆ ಹೇಳಿದ್ದೆ ನಾನು. ಖಂಡಿತವಾಗ್ಲು ಗಿಲ್ಲಿ ಅವ್ರು ಬರ್ಲೇಬೇಕು, ಬಂದೇ ಬರ್ತಾರಂತ ಗೊತ್ತಿತ್ತು ಮೇಡಮ್, ಹಾಗೆ ಆಗಿದೆ. ಓಕೆ, ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ಪೂರ ಫಿಲ್ ಆಗಿದೆಯಾ ಸರ್ ಗಿಲ್ಲಿ ಅವ್ರ ಫೋಟೋ ಇಂದ ತಮ್ದು? ಖಂಡಿತ ಮೇಡಮ್, ಖಂಡಿತ. ಸ್ಟೇಟಸ್ ವಿನ್ ಆಗೋಕ್ಕಿಂತ ಮೊದ್ಲೇ ಸ್ಟೇಟಸ್ ಹಾಕೊಂಡಿದ್ವಿ. ನಮ್ ತಾಯಿಯವ್ರ ಹತ್ರ ಕೂಡ ನೀನೇ ಮಾತಾಡ್ತಾ ಇದ್ದೆ, ಗಿಲ್ಲಿನೇ ಬರೋದು, ಗಿಲ್ಲಿನೇ ಗೆಲ್ಲೋದು ಅಂತ. ಬಡವ್ರ ಮಕ್ಕಳು ಬೆಳಿಬೇಕಷ್ಟೇ ಮೇಡಮ್. ಏನೆಲ್ಲ ಕ್ವಾಲಿಟೀಸ್ ಇಷ್ಟ ನಿಮ್ಗೆ ಅವ್ರದ್ದು?
ಮೇಡಮ್ ಇಷ್ಟೇ ಸರ್, ಆಕ್ಚುಲಿ ಏನಂತ ಹೇಳಿದ್ರೆ ಅವರು ಯಾವ್ದೇ ರೀತಿಯಾದ ಅಹಂಕಾರ ಇಲ್ಲ ಸರ್ ಅವ್ರ ಹತ್ರ. ಯಾಕಂದ್ರೆ ಹಳ್ಳಿಯಿಂದ ಬಂದಿರುವಂತ ವ್ಯಕ್ತಿ ನಾನೇ ಗೆಲ್ಬೇಕು, ನಾನೇ ಆಗ್ಬೇಕು ಅನ್ನೋದು ಯಾರ ಹತ್ರನು ಕೂಡ ಅವ್ರು ಶತ್ರುತ್ವ ಇಟ್ಕೊಳಕ್ ಇಷ್ಟಪಟ್ಟಿಲ್ಲ. ಬಟ್ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡಿದ್ರು, ಅದೆಲ್ಲರಿಗೂ ಗೊತ್ತಿರೋ ವಿಷಯ ಇಡೀ ಕರ್ನಾಟಕ ಜನಕ್ಕೆ. ಬಟ್ ಅವ್ರು ಯಾವ್ದೇ ರೀತಿಯಾದಂತ ಟಾರ್ಗೆಟ್ಗೆ ಅವ್ರು ಯಾವ್ದೇ ರೀತಿಯಾದಂತ ರಿವೆಂಜ್ ತೀರ್ಸ್ಕೊಂಡಿಲ್ಲ. ಅವರು ತನ್ನ ಒಂದು ಪ್ರತಿಭೆ, ಟ್ಯಾಲೆಂಟ್ ನ ತೋರಿಸಿದ್ದಾರೆ ಸರ್ ಕರ್ನಾಟಕ ಜನತೆಗೆ. ಸೊ ಸುದೀಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಸುದೀಪ್ ಸರ್ ಏನ್ ಮಾಡಿದ್ರೆ ಅಂದ್ರೆ ಅವ್ರಿಗೂ ಸಪೋರ್ಟ್ ಮಾಡಿದ್ದಾರೆ ಸರ್. ಸುದೀಪ್ ರವರು ಪ್ರತಿಯೊಬ್ಬರಿಗೂ ಕೂಡ ಏನು ಭೇದ ಭಾವ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಏನೇನಿದೆ ಅವ್ರಿಗೆ ಬುದ್ಧಿವಾದವನ್ನು ಹೇಳ್ಬಿಟ್ಟು ಹೇಗಿರ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಬಟ್ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.